ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಒಂದು ರುಚಿಕರವಾದ ಬಾಯಿ ಚಪ್ಪರಿಸ್ಕೊಂಡು ತಿನ್ನುವಂತಹ ಒಂದು ಸ್ಪೆಷಲ್ ಡಿಶ್ ಮಾಡಿ ತೋರಿಸ್ತಿದ್ದೀನಿ. ಅದು ತುಂಬ ಸುಲಭವಾಗಿರುತ್ತೆ ಮತ್ತು ಅತ್ಯಂತ ರುಚಿಕರವಾಗಿರುತ್ತೆ. ಅದು ಯಾವುದೆಂದರೆ ಅದೇ ಶುದ್ಧ ದೇಶಿ ತುಪ್ಪ ಯೂಸ್ ಮಾಡಿಕೊಂಡು ಅತ್ಯಂತ ಸುಲಭವಾಗಿ ಮಾಡುವಂತಹ ಗೀ ರೋಸ್ಟ್ ಚಿಕನ್. ಅದನ್ನು ನಾನು ನಿಮಗೆ ಮಾಡಿ ತೋರಿಸ್ತಿದ್ದೀನಿ. ಹಾಗಾದರೆ ಬನ್ನಿ ನೋಡ್ಕೊಬರುವ. ಇಲ್ಲಿ ನಾವು 1.5 kg ಚಿಕನ್ನ ಚೆನ್ನಾಗಿ ತೊಳ್ಕೊಂಡು ಅದಕ್ಕೆ 250 ಗ್ರಾಮ್ ಮೊಸರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಖಾರದ ಪುಡಿ 2 ಚಮಚ, 1 ಚಮಚ ಅರಿಶಿಣದ ಪುಡಿ, ಧನಿಯಾ ಪೌಡ್ರು 2.5 ಚಮಚ, ಗರಂ ಮಸಾಲ 1.5 ಚಮಚ, 1 ಸ್ಪೂನು ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಚಿಕನ್ನ 1 ಗಂಟೆಗಳ ಕಾಲ ಮ್ಯಾರಿನೇಟ್ ಮಾಡಿಕೊಂಡು ಇಟ್ಕೊಂಡ್ವಿ. ನಾವು ಇಲ್ಲಿ ಚಿಕನ್ ಗೀ ರೋಸ್ಟ್ ಮಾಡ್ತಿರುವುದರಿಂದ ಇಲ್ಲಿ ಯಾವುದೇ ತರಹದ ಅಡುಗೆ ಎಣ್ಣೆಯನ್ನು ಯೂಸ್ ಮಾಡ್ತಿಲ್ಲ. ನಾವು ಒಂದ್ಲಿ ಇಲ್ಲಿ ತುಪ್ಪವನ್ನು ಮಾತ್ರ ಯೂಸ್ ಮಾಡ್ತಿದ್ದೀವಿ. 1 ಗಂಟೆ ಆದಮೇಲೆ ಸ್ಟವ್ ಮೇಲೆ ಬಾಣಲೆ ಇಟ್ಕೊಂಡು ಅದು ಕಾದಾದ್ಮೇಲೆ ಇಲ್ಲಿ ನಾವು 1 ಚಮಚ ದೇಶಿ ತುಪ್ಪ ಹಾಕ್ಕೊಂಡು ಅದು ಕಾದ ನಂತರ ಕರಿಬೇವು ಮತ್ತು ಹಸಿರು ಮೆಣಸಿಕಾಯಿನ ಹಾಕೊಂಡು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ವಿ. ಹಸಿರು ಮೆಣಸಿಕಾಯಿ ಸ್ವಲ್ಪ ಫ್ರೈ ಆದಮೇಲೆ ಉದ್ದುದ್ದಾಗಿ ಕಟ್ ಮಾಡಿದ 2 ಈರುಳ್ಳಿನ ಹಾಕೊಂಡು ಫ್ರೈ ಮಾಡ್ಕೋಬೇಕು. ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಸಣ್ಣದಾಗಿ ಕಟ್ ಮಾಡಿದ ಅರ್ಧ ಟೊಮೊಟೊನ ಹಾಕೊಂಡು ಜೊತೆಗೆ 1 ಚಮಚ ತುಪ್ಪ ಹಾಕೊಂಡು ಫ್ರೈ ಮಾಡ್ಕೋಬೇಕು. ನಂತರ 1 ಗಂಟೆಗಳ ಕಾಲ ಮ್ಯಾರಿನೇಟ್ ಮಾಡಿದ ಚಿಕನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು. ಇಲ್ಲಿ ನಾವು ಮ್ಯಾರಿನೇಟ್ ಮಾಡ್ಕೊಳ್ಳುವಾಗ ಸಾಲ್ಟನ್ನು ನಾವು ಹಾಕೊಂಡಿದ್ವಿ, ನೋಡಿ ಸಾಲ್ಟನ್ನು ಹಾಕೋಬೇಕು. ನಂತರ ಈ ಚಿಕನನ್ನು ನಾವು ನೀರು ಹಾಕೊಳ್ದೇನೆಯ ಈ ಒಂದು ತುಪ್ಪದಲ್ಲಿ ನಾವು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀವಿ. ನೋಡಿ ಯಾವ ಥರ ಬಂದಿದೆ. ಈ ಒಂದು ನೀರು ಚಿಕನ್ನಲ್ಲೇ ಬಿಟ್ಕೊಂಡಿರುವಂತಹ ನೀರು ಇದು. ಸೊ ನಾವು ಚೆನ್ನಾಗಿ ಅದು ಡ್ರೈ ಆಗೋವರೆಗೂ ನಾವು ಚಿಕನನ್ನು ಬೇಯಿಸ್ಕೋಬೇಕು. ನಂತರ ನಾವು ಇಲ್ಲಿ ಯಾವುದೇ ಥರದ ಮಸಾಲೆಗಳನ್ನು ಹಾಕ್ತಿಲ್ಲ. ಇಲ್ಲಿ ಚಿಕನ್ ಮಸಾಲನ್ನ ಮಾತ್ರ ನಾವು ಇಲ್ಲಿ ಹಾಕೊಂಡು ನಂತರ 1 ಸ್ಪೂನು ತುಪ್ಪವನ್ನು ಹಾಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಸೊ ನೀವು ಇಲ್ಲಿ ನೋಡ್ತಿರ್ಬೋದು, 1 ಡ್ರಾಪ್ ನೀರನ್ನು ಬಳಸ್ತೇನೆ ಫುಲ್ಲು ಚಿಕನ್ನ ತುಪ್ಪದಲ್ಲೇ ನಾವು ಬೇಯಿಸಿದ್ದೀವಿ. ಸೊ ನಾವೀಗ ಲಾಸ್ಟ್ ಸ್ಟೆಪ್ ಬಂದಿದ್ದೀವಿ. ಸೊ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ನಾವು ಸ್ಪ್ರಿಂಕಲ್ ಮಾಡ್ಕೊತಿದ್ದೀವಿ. ನೋಡಿ ಚಿಕನ್ ಗೀ ರೋಸ್ಟ್ ರೆಡಿಯಾಗಿದೆ. ನೋಡಿ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಿದೆ ಅಂತ, ನೋಡಿದ್ರೆ ತಿನ್ಕೋಬೇಕು ಅಂತ ಅನಿಸ್ತಿದೆ. ಬನ್ನಿ ಹಾಗಾದ್ರೆ ರುಚಿ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನೋಡಿ ಈ ಪೀಸ್ ಯಾವ ಥರ ತುಪ್ಪದಲ್ಲಿ ಚೆನ್ನಾಗಿ ಬೆಂದಿದೆ ಅಂತ ಹೇಳ್ಬಿಟ್ಟು ಸೊ ಬಾಯಿಗೆ ಹಾಕೊಳ್ತಾ ಇದ್ದೀನಿ. ಬಾಯಿಗೆ ಹಾಕೊಂಡ ತಕ್ಷಣ ಎಲ್ಲ ಬಾಯಲ್ಲೇ ಕರಗಿ ಹೋಗಿದೆ. ಸೊ ಹೆಂಗೆ ನೋಡಿ, ಒಂದು ಸ್ವಲ್ಪನೂ ಇಲ್ದಂಗೆ ಸಖತ್ತಾಗಿ ಬೆಂದಿದೆ. ಮಾತ್ರ ತುಂಬ ರುಚಿಕರವಂತೂ ಸಖತ್ತಾಗಿ ಆಗೈತೆ. ಸೊ ನಾನು ಇದೇ ಫಸ್ಟ್ ಟೈಮ್ ಮನೇಲಿ ಮಾಡ್ಕೊಂಡು ತಿಂತಿರೋದು. ಸಖತ್ತಾಗಿ ಬಂದಿದೆ. ಮಾತ್ರ ನೀವು ಈ ಥರ ಮಾಡಬೇಕಾ? ನೋಡ್ಕೊಂಡು ನಾನು ವೀಡಿಯೋ ನೋಡಿಕೊಂಡು ನೀವು ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಯಾರೆಲ್ಲ ನನ್ನ ವೀಡಿಯೋಗಳನ್ನು ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಗಳನ್ನು ನೋಡಿ ಮತ್ತು ಈ ಚಾನಲ್ನ ದೊಡ್ಡ ಮಟ್ಟಿಗೆ ಬೆಳೆಸಿ ಅಂತ ಕೇಳ್ಕೊತೀನಿ. ತುಂಬ ಇಷ್ಟ ಆಯಿತು ಅಂದರೆ ಶೇರು, ಲೈಕು, ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ಇದರಿಂದ ನನಗೂ ತುಂಬ ಹೆಲ್ಪ್ ಆಗುತ್ತೆ ಅಂತ ಕೇಳ್ಕೊತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.